ಹಾಯ್ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಟುಡೇ ವ್ಲಾಗ್ 2 o'clock ಆಗಿದೆ. ಅಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ಅದು ಸ್ವಲ್ಪ ತಲೆನೋವು, ಸುಸ್ತು, ಟಯರ್ಡು ಎಲ್ಲ ಆಯಿತು. ಬೆಳಿಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡೆ, ಬಟ್ ಅಡುಗೆ ಮಾಡಿಲ್ಲ. ಮೇಯ್ನ್ ಅದೇ ಅಲ್ವಾ ಅಡುಗೆ ಇರೋದು. ಬಟ್ ನನ್ನ ಮಗ ಅಡುಗೆ ತಿನ್ನೋಕೆ ಬರಲ್ಲ ಇವತ್ತು ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಇನ್ನೇನು ಮಾಡೋದು. ಸೊ ಬಟ್ಟೆ ಎಲ್ಲ ಇದೆ. ನಿನ್ನೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದ ತಂದಿರೋ ಬಟ್ಟೆಗಳು, ಮನೆಯಲ್ಲಿ ಇದ್ದಿದ್ದ ಬಟ್ಟೆಗಳು ರಾಶಿನೇ ಇದೆ. ಬನ್ನಿ ಫ್ರೆಂಡ್ ತೋರಿಸ್ತೀನಿ. ಇಷ್ಟೊಂದು ರಾಶಿ ಬಟ್ಟೆ ಇದೆ, ಒಗಿಬೇಕು. ಎಲ್ಲ ಮೋಡ ಮುಚ್ಕೊಂಡಿದೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಮೈಯೆಲ್ಲ ಜುಮ್ ಚಳಿಗೆ ಆ ಥರ ಅನಿಸ್ತಾ ಇದೆ. ಸೊ ಅದಕ್ಕೆ ನಾಳೆ ಹೋಗೋಣ ಅಂತ ಸುಮ್ಮನೆ ಆಗಿಬಿಟ್ಟೆ. ನನಗೂ ಮಾತಾಡೋಕ್ಕೆ ಯಾರೂ ಸಿಗಲಿಲ್ಲ. ನೀವಿದ್ದೀರಲ್ವ, ನಿಮ್ಮನ್ನು ಹಿಡ್ಕೊಂಡ್ಬಿಟ್ಟಿದ್ದೀನಿ. ಮಳೆ ನೋಡಿ ಫ್ರೆಂಡ್ಸ್ ಯಾವ ಥರ ಹಿಡ್ಕೊಂಡಿದ್ದೆ, ತೋರಿಸ್ತೀನಿ. ಮೋಡ ಮುಚ್ಚಿದ ವಾತಾವರಣ, ಯಾವಾಗ ಮಳೆ ಬೀಳುತ್ತೋ, ಬಟ್ ಮಳೆ ಅಂತೂ ಗ್ಯಾರಂಟಿ ಬರುತ್ತೆ. ತಿನ್ನೋಕ್ಕೆ ಯಾರೂ ಸಿಗಲಿಲ್ಲ, ನಿಮ್ಮನ್ನು ಇಟ್ಕೊಂಡಿದ್ದೀನಿ. ಏನೂ ಬೇಜಾರು ಮಾಡ್ಕೊಳ್ಬೇಡಿ. ದೋಸೆಗಿಲ್ಲ ಹಾಕಿದ್ದೀನಿ ನೋಡಿ, ಸರಿಯಾಗಿ ತೋರಿಸ್ತಾ ಇದ್ದೀನಿ. ಓಕೆ, 5 ಪಾವ್ ಹಾಕಿದ್ದೀನಿ. ಒಂದೇ ಸತಿ ರುಬ್ಬಿಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ. ಯಾವಾಗ ಬೇಕೋ ಆವಾಗ ದೋಸೆ ಹಾಕ್ಕೊತೀನಿ. ಇದು ಬೆಸ್ಟ್ ಅಲ್ವಾ. ಮಲ್ಕೊಂಡಿದ್ರೆ ಮಲ್ಕೊಂಡೇ ಇದ್ಬಿಡ್ತೀವಿ, ಕೂತ್ಕೊಂಡಿದ್ರೆ ಕೂತ್ಕೊಂಡೇ ಇದ್ಬಿಡ್ತೀವಿ. ಹೆಣ್ಮಕ್ಳು ಹಂಗೆ ಮಾಡಿದ್ರೆ ಮನೆ ಉದ್ಧಾರಕ್ಕಾಗುತ್ತಾ? ಸೊ ಎದ್ದುಬಿಟ್ಟು ಏನೋ ಒಂದು ಮಾಡೋಣ ಅಂತ ಇದ್ದಿದ್ದೀನಿ. ಮ್ಯಾಗಿ ಇದೆ, ಬಟ್ ನನಗಿಷ್ಟ ಆಗಲ್ಲ ಮ್ಯಾಗಿ. ನಂಗೆ ಆ ಥರ ಫುಡ್ಡೆಲ್ಲ ಇಷ್ಟ ಆಗಲ್ಲ. ಏನು ಮಾಡೋಣ, ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮಾಡಿದ್ರೂ ಒಬ್ಬಳಿಗೆ ಮಾಡಬೇಕು, ಇಂಟ್ರೆಸ್ಟ್ ಇರೋದಿಲ್ಲ. ತಿನ್ನೋದಕ್ಕೂ ಮಾಡೋದಕ್ಕೂ ಬೇಜಾರಾಗುತ್ತೆ ಅಂತ ಸುಮ್ಮನೆ ಇರೋಕ್ಕಾಗುತ್ತಾ? ಏನೋ ಒಂದು ಮಾಡಬೇಕು, ತಿನ್ನಬೇಕು, ಮಾಡಲೇಬೇಕು, ತಿನ್ನಲೇಬೇಕು. ಮಾಡೋಣ, ತಿನ್ನೋಣ ಅಷ್ಟೇ. ಸೋಯಾ ಚಾಂಗ್ಸ್ ಇದೆ, ಇದು ಮಾಡೋಣ. ಇದು ಬೇಳೆ ಸಾಂಬಾರಲ್ಲಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಮಾಡ್ತೀನಿ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಇದು ನಾನ್ ವೆಜ್ ತಿಂದೇ ಇರೋರು ಇದನ್ನು ತಿನ್ನಿ. ನಾನ್ ವೆಜ್ಗಿನ್ನ ಇದರಲ್ಲಿ ಜಾಸ್ತಿ ಶಕ್ತಿ ಇರುತ್ತೆ ಫ್ರೆಂಡ್ಸ್. ನಾನ್ ವೆಜ್ಜಲ್ಲಿ 25% ಏನೋ ಇದ್ದರೆ ಇದರಲ್ಲಿ 40% ಸಿಗುತ್ತೆ ಸೋಯಾ ಚಾಂಕ್ಸಲ್ಲಿ. ಸೊ ಅದಕ್ಕೆ ನಾನು ಇದು ತರೋದು. ಸೋಯಾ ಚಾಂಕ್ಸ್ ಅಂದರೆ ಏನು ಗೊತ್ತಾ ಇರುತ್ತೆ? ಸೋಯಾ ಚಾಂಕ್ಸ್ ಅಂದರೆ ಸೋಯಾ ಬೀನ್ಸ್ ಎಣ್ಣೆ ಮಾಡುವಾಗ ಅದನ್ನು ಒಟ್ಟು ಬರುತ್ತೆ ನೋಡಿ, ಅದನ್ನು ಬಿಸಾಕ್ತೀರಾ, ಈ ಥರ ಮಾಡ್ತಾರೆ. ಎಣ್ಣೆ ಮಾಡಿಕೊಂಡು ಒಟ್ಟು ಬರುತ್ತೆ ನೋಡಿ, ಅದರಲ್ಲಿ ಸೋಯಾ ಚಾಂಕ್ಸ್ ಮಾಡೋದು. ಬೂಸ ಅಂತಾರೆ ನೋಡಿ, ಹಸುಗಳಿಗೆ ಹಾಕೋ ಬೂಸ, ಆ ಟೈಪ್ ನಾನು ತಿಳ್ಕೊಂಡಿರೋದು. ನಂಗೆ ಗೊತ್ತಿರೋದು ಅದು. ನಿಮ್ಗೇನು ಗೊತ್ತಿದೆಯೋ ನೀವು ಕಮೆಂಟ್ ಮಾಡಿ. ಹುಣಸೆಹಣ್ಣು ತಿಂತಾ ಇದ್ದೀನಿ ಫ್ರೆಂಡ್ಸ್. ನಾವು ಚಿಕ್ಕ ಮಕ್ಕಳಿದ್ದಾಗ ಹುಣಸೆಹಣ್ಣು ಮರಗಳೆಲ್ಲ ಇದ್ದು ನಮ್ಮೂರಲ್ಲಿ, ಹೋಗಿ ಕಿತ್ಕೊಂಡು ತಿಂತಾ ಇದ್ವಿ. ಹುಳಿ ಅಷ್ಟೊಂದು ಹುಳಿ ಬರೋದಿಲ್ಲ. ಸಾಂಬಾರಿಗೆ ಹಾಕಿದೆ, ಅದು ಹ್ಯಾಬಿಟ್ ಎಲ್ಲ ಹೋಗ್ಬೇಕು. ತುಂಬ ಇಷ್ಟ. ಬಾಯಲ್ಲಿ ಸ್ವಲ್ಪ ಹಾಕ್ಕೊಂಡೆ. ಹುಣಸೆಹಣ್ಣು ಮೇಲೆ ಪ್ರೀತಿ ಜಾಸ್ತಿ. ನನ್ನ ಮಗ ಬಂದರು, ಯಾರು ನೋಡಿದ್ರು. ಊಟ ಆಯ್ತಾ? ದರ್ಪನ್ ಹಿಂದಿ ಮಾತಾಡ್ತಾ ಇದ್ದಾರೆ, ನನಗೆ ಹಿಂದಿ ಬರಲ್ಲ. ಒಂದು ಕಡೆ ಅನ್ನ ಹಾಕಿದ್ದೀನಿ, ಒಂದು ಕಡೆ ಸಾಂಬಾರು ಇಟ್ಟಿದ್ದೀನಿ. ಇದು ನೀರು ಸೋರ್ತಾ ಇದೆ, ಅದಕ್ಕೆ ಆ ಥರ ಆಗ್ತಾ ಇದೆ. ಇಟ್ಸ್ ಓಕೆ. ಈ ತಟ್ಟೆಯನ್ನು ಕಿತ್ತಿರೋದು ಭಿಕ್ಷೆ ಬೇಡವ್ರ ತಟ್ಟೆ ಇದೆ.
ಅದರಲ್ಲೊಂದು ಪೈಪು ಅಂತ ಅಟ್ಟೆ ಆಗಿಬಿಟ್ಟಿದ್ದಾರೆ. ಅವರಿದ್ದಾರೆ ಅಂತ ಮಾತಾಡೋಕ್ಕಾಗಲಿಲ್ಲ ನಾನು. ಮೇನ್ ಈ ಕಡೆ ಬರೋದಕ್ಕೇನು ಅದು ಪೈಪ್ ಹೋಗಿ ಹೋಗಿ ಆ ಮೂಲೆಯಲ್ಲೇ ಸೇರ್ಕೊಳ್ಳುತ್ತೆ. ಅವ್ರನ್ನ ಮಾತಾಡ್ಸಿದ್ರೆ ವಿಡಿಯೋದಲ್ಲಿ ಬರೋದು ಬೇಡ ಆ ಥರ ಏನಾದರೂ ಅಂದ್ಕೊತಾರೆ ಅಂತ ನಾನು ಮಾತಾಡ್ಸಿಲ್ಲ ಗೈಸ್. ವಿಡಿಯೋ ತೆಗ್ದಿಲ್ಲ, ಮಾತಾಡ್ತೀನಿ, ವಿಡಿಯೋ ತೆಗಿಯಲ್ಲ. ಏನು ಕೆಲವು ಜನಕ್ಕೆ ಇಷ್ಟ ಇರುತ್ತೆ, ಕೆಲವು ಜನಕ್ಕೆ ಇಷ್ಟ ಇರಲ್ಲ. ಯಾಕೆ ಬೇಕು ರಾಮಾಯಣ? ನೀವು ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು ಹ್ಯಾಪಿಯಾಗಿ ಜಾಲಿಯಾಗಿ ಚಳಿ 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 ಹೋಗಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ತಲೆ ತುಂಬ ಕೆರ ಹಿಡಿಯುತ್ತೆ ಅಂತಾರೆ ನೋಡಿ, ಆ ಥರ ಆಗ್ಬಿಡುತ್ತೆ. ಕೆಲಸ ಮಾಡಬೇಕು, ಕೆಲಸ ಆಗಿದೆಯೋ ಇಲ್ಲೋ ಜವಾಬ್ದಾರಿಗಳು ತಲೆ ತುಂಬ, ತಲೆ ಎಲ್ಲ ಓಡ್ತಾ ಇರುತ್ತೆ. ಈ ಅಂಬಾನಿ ಕೂಡ ಇರೋದಿಲ್ಲ ಅಷ್ಟು ಜೋರಾಗಿ ನನ್ನ ತಲೆ ಓಡ್ತಾ ಇರುತ್ತೆ. ತುಂಬ ಚಳಿ, ಬೆಳಿಗ್ಗೆಯಿಂದ ಮಂಜು ಒಂದು ಕಡೆ ಅಲ್ವಾ, ಇವಾಗೆಲ್ಲ ಮಂಜು ಸೀಸನ್ ಅಲ್ವಾ. ಎಲ್ಲಿ ಕುಂಡಿ ತಿರುಗಿಸ್ಕೊಂಡು ಹೋಗ್ತಾ ಇದೀಯ? ಕುಂಡಿ ತಿರುಗಿಸ್ಕೊಂಡು ಸಾಕ್ಸ್ ಬಿಸಾಕಿ ಶೂಸ್ ಬಿಚ್ಚಿ ಹೋಗಿ ಹಾಕಿ ಏನು ಒಂದು ಎತ್ತಿಕೊಳ್ಳಂತ. ಯಾವಾಗ ನೋಡಿದ್ರು ಹಂಗೆ, ಏನಾದರೂ ಬಿಚ್ಚಿದ್ರೆ ಅಲ್ಲೇ ಬಿಸಾಕೋದು, ಹೋಗೋದು. ಕೆಲಸದವ್ರ ಥರ ಮಾಡ್ತಾ ಇದ್ದಾರೆ. ಹೋಗ್ಬಿಟ್ರು ಗೈಸ್, ಎಲ್ಲ ಹೋಟ್ಲಿಗೆ ಹೋಗ್ತೀವಿ ತಿನ್ನೋಕ್ಕೆ ಅಂತ, ನಾನ್ ವೆಜ್ ತಿನ್ನೋಕೆ ಹೋಗ್ತೀವಿ ಅಂತ ಹೋಗಿ ವೆಜ್ ಮಾಡೋದಲ್ವ, ನಾನು ಕೀರೆ ಮಾಡೋದಿಲ್ಲ. ಈ ನಡುವೆ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟವ್ರೆ. ಡೋಂಟ್ ಕೇರ್ ಯುವರ್ ಫುಡ್, ಐ ಡೋಂಟ್ ವಾಂಟ್ ಯುವರ್ ಫುಡ್ ಅಂತಾರೆ. ಎರಡು ಸತಿ ನಾನ್ ವೆಜ್ ತಿಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಫ್ರೆಂಡ್ಸ್. ಬಿಡೋದೇ ಇಲ್ಲ ನಾನ್ ವೆಜ್ನ. ಈ ಡ್ರಗ್ಸ್ಗೆ ಹೆಂಗೆ ಅಡಿಕ್ಟ್ ಆಗ್ತಾರೋ ಆ ಥರ ಅಡಿಕ್ಟ್ ಆಗಿಬಿಡ್ತಾರೆ. ಅವ್ರ ಕೈಯಲ್ಲಿ ನಾನ್ ವೆಜ್ ಬಿಡೋಕ್ಕೆ ಆಗಲ್ಲ. ಕೆಲವು ಜನ ನಾನ್ ವೆಜ್ ಪ್ರಿಯರು. ಇನ್ನು ನನ್ನ ಎಷ್ಟು ಜನ ಬೈಕೊಂಡು ಕಮೆಂಟ್ಗಳಾಗ್ತೀರ. ಜಾಸ್ತಿ ನಾನ್ ವೆಜ್ ತಿನ್ನಬಾರ್ದು, ಅದಕ್ಕೆ ಹೇಳಿ. ನನ್ನ ಫ್ರೆಂಡ್ ಕುಕ್ಕರ್ ನಾನು ಕರೀತಾ ಇದ್ದೆ, ಟೊರ್ ಅಂತ 2 ವಿಸಿಲ್ ಬಂದು ಹೋಗಿ ಆಫ್ ಮಾಡಬೇಕು. ನನಗೆ ಇನ್ನೊಂದು ದೊಡ್ಡ ಜವಾಬ್ದಾರಿ ಇದೆ ಫ್ರೆಂಡ್ಸ್, ಬರೀಬೇಕು. ನಾನು ಈ ವಯಸ್ಸಲ್ಲೂ ನೋಟ್ಸ್ ಬರೀಬೇಕು. ನನ್ನ ಹಣೆ ಬರ ಹೆಂಗೈತೆ ನೋಡಿ. ಯಾರು ನೋಟ್ಸ್ ಅಂದ್ಕೊಂಡಿದ್ದೀರಾ? ನನ್ನ ಮಗನಿಗೆ ನೋಟ್ಸ್ಗಳು ನಾನು ಬರೆದು ಕೊಡಬೇಕು. ನಾನು ಓದೋವಾಗ ಈ ಥರ ಕಷ್ಟಪಟ್ಟಿದ್ರೆ ನಾನು MBBS ಮಾಡಿಬಿಡ್ತಾ ಇದ್ದೆ ಫ್ರೆಂಡ್ಸ್. ಬರೀಬೇಕು. ನನಗೆ ನೋಟ್ಸ್ ಕೊಟ್ಟಿದ್ದಾರೆ ಅವರು ಕಾಲೇಜಲ್ಲಿ, ನಾನು ಬರೀಬೇಕು. ಅವರು ಕೊಟ್ಟಿರೋದು ನನ್ನ ಮಗನಿಗೆ, ನನ್ನ ಮಗ ನನಗೆ ಕೊಟ್ಟಿರೋದು ಬರೆಯೋದು. ಬರೆದು ಅಷ್ಟೇ. ಅಯ್ಯೋ ಪಾಪ ಅಂದರೆ ಹಿಂಗೆ ನಮ್ಮನ್ನು ಬರೆಯೋಕ್ಕೆ ಇಟ್ಕೊಂಡ್ಬಿಡ್ತಾರೆ. ಬರೆದು ಸಾಕಾಗೋಗ್ಬಿಡುತ್ತೆ. ಈ ಬೆರಳೆಲ್ಲ ಪ್ರೆಸ್ ಹೋಗ್ಬಿಡುತ್ತೆ. ಅಯ್ಯೋ ಪಾಪ ಅಂತ ಒಂದು ಸತಿ ಬರ್ಕೊಟ್ಟಿದ್ದಕ್ಕೆ ಇನ್ನೊಂದು ಸತಿ ಕೊಟ್ಟರು. ಇವಾಗ ಇದು ಬರ್ಕೊಟ್ಟಿದ್ದಕ್ಕೆ ಇನ್ನೊಂದು ಕನ್ನಡ ಬರ್ಕೊಡಿ ಅಂತ ಹೇಳ್ತಾರೆ. ಬರ್ಕೊಡ್ತೀನಿ. ನಾನು ನಿಜವಾಗ್ಲೂ ನಾನು ಓದೋ ಟೈಮಲ್ಲಿ ಇಷ್ಟು ಕಷ್ಟಪಟ್ಟಿದ್ರೆ ನನಗೆ MBBS ಅಲ್ಲಿ ಫ್ರೀ ಸೀಟ್ ಸಿಗ್ತಾ ಇತ್ತು ಫ್ರೆಂಡ್ಸ್. ಏನು ಕರ್ಮ ನನ್ನದು ನೋಡಿ. ಬರೆದು ಓದು ಈಗ ಬೇಕಾ ನೋಡಿ ಫ್ರೆಂಡ್ಸ್, ಇಷ್ಟು ಪೇಜ್ ನಾನೇ ಬರೆದಿರೋದು. ಇಷ್ಟು ಪೇಜ್, ಇನ್ನು ಇಷ್ಟು ಪೇಜ್ ಬರೀಬೇಕು. ಈ ಫೋನಲ್ಲಿದೆ ಬರೆಯೋದು. ಇವಾಗ ನಾನು ಆಫ್ ಮಾಡಿ ಬರೆದ್ಬಿಟ್ಟು ಆಮೇಲೆ ಆನ್ ಮಾಡ್ಕೊಂಡು ಲಾಗ್ ಮಾಡಬೇಕು. ಗೈಸ್, ಮಳೆ ಬರುತ್ತೆ, ತುಂಬ ಜೋರಾಗಿ ಬರುತ್ತೆ. ಮುಚ್ಕೊಂಡಿದೆ. ಉಗ್ರಣೆಗೆ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಈರುಳ್ಳಿ ಎಲ್ಲ ಮೊಳಕೆ ಬಂದುಬಿಟ್ಟಿದೆ. ಮಳೆಗೆ ಕಟ್ ಮಾಡಿ ಹಾಕಿದ್ದೀನಿ, ಮೊಳಕೆನೂ ಹಾಕಿದ್ದೀನಿ. ಸಾಸಿವೆ ಹಾಕಿದೆ.
ನಾನೀಗೇನೆ ಒಗ್ಗರಣೆ ಹಾಕ್ದೆ ಸಾಂಬಾರು ಕುದಿಸ್ತೀನಿ, ತಿಂತೀನಿ. ಸಾಂಬಾರು ಗಟ್ಟಿ ಆಗ್ಬಿಟ್ಟಿದೆ, ಈ ಸೋಯಾ ಚಾಂಕ್ಸ್ ಹಾಕಿರೋದ್ರಿಂದ ತಿಕ್ಕಾಗಿ ಬರುತ್ತೆ. ಕುದಿಸ್ಬಿಟ್ರೆ ಸಾಂಬಾರು ರೆಡಿ. ಹೊಟ್ಟೆ ಹಸಿತಾ ಇದೆ. 3 ಗಂಟೆ ಮೇಲೆ ಆಗ್ಬಿಟ್ಟು ಟೈಮ್. ನನ್ನ ಹೇರ್ ಸ್ಟೈಲ್ ನೋಡಿ ಫ್ರೆಂಡ್ಸ್, ಈಗ ಆಗ್ಬಿಟ್ಟಿದೆ ಎಲ್ಲ ಪುಡಿ ಪುಡಿ. ಮೈ ಹೇರ್ ಸ್ಟೈಲ್.